ಬಾಸ್ ಹಾ ಬಾಸ್, ಚಪಾತಿ ಸರಿ ಏನ್ ಮಾಡ್ಲಿ ಬಾಸ್? ಮೇಥಿ ಮಠ ಮಾಡ್ತೆ. ಡನ್. ನೋಡ್ರಿ ಇವತ್ತು ಮೇಥಿ ಮಟರ್ ಹೆಂಗ್ ಮಾಡ್ಬೇಕಂತ ಹೇಳ್ತೇನೆ ನೋಡ್ರಿ. ಎಲ್ಲಕ್ಕಿಂತ ಫಸ್ಟ್ ನಮಗ ಮೆಂತೆ ಪಲ್ಯ ಬೇಕಾಗ್ತಾವ. ನೆಕ್ಸ್ಟ್ ನಮಗ್ ಮಟರ್ ಬೇಕಾಗ್ತಾವ. ದೀಡ್ ಟಮಾಟೆಗಳು ಚಂದ ಕಟ್ ಮಾಡ್ಕೊಂಡೇನಿ. ಆನಿಯನ್ಸ್ಗಳು ಕಟ್ ಮಾಡ್ಕೊಂಡೇನಿ. ಇವ್ ಮಿರ್ಚಿ ಅವ ನೋಡ್ರಿ. ಇವು ಥೋಡೆ ಶೇಂಗಾ ತಗೊಂಡೇನಿ. ಇವು ಕೊರಿಯಂಡರ್ ಸೀಡ್ಸ್ ಅವ ನೋಡ್ರಿ. ಕೊತ್ಮೀರಿ ಬೀಜ ಅಂತೇವಲ್ಲ ಅದು ಅದ. ಥೋಡೆ ರೆಡ್ ಮಿರ್ಚಿಗಳು ಬೇಕಾಗ್ತಾವ ಪೇಸ್ಟ್ ಮಾಡೋ ಸಲಕ. ಮತ್ತೆ ಇವು ಕಡ್ಡಿ ಅವ ನೋಡ್ರಿ. ಥೋಡೆ ಎಳ್ ತಗೊಂಡೇನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದ ಮನೆಗೆ ಮಾಡಿದ ಫ್ರೆಶ್. ಥೋಡೆ ಮೆಣಸು. ಇವು ಶೇಂಗಾಗಳು ಹುರ್ಕೊಳತ್ತೀನಿ. ಮಟರ್ ಮೇಥಿ ನೋಡ್ರಿ ನಾ ಥೋಡೆ ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ಲತ್ತೀನಿ. ಇಲ್ದ್ರ ಏನ್ ಮಾಡ್ತಾರೆ ಯೂಶಲಿ ಇದ್ರಾಗ ನಾವು ಇಲ್ಲಿ ಶೇಂಗಾ ಹಾಕ್ಲತ್ತಿದೇವಲ್ಲ. ಸೊ ನಾರ್ತ್ ಸೈಡ್ ಏನ್ ಮಾಡ್ತಾರ ಇದ್ರ ಬದಲೆ ಕಾಜು ಹಾಕ್ತಾರ ಮತ್ತು ಅದ್ರ ಸರಿ ಮಲೈ ಹಾಕ್ತಾರ. ಮೇಥಿ ಮಲೈ ಮಟರ್ ಅಂತಾರಲ್ಲ, ಸೊ ಆ ಟೈಪ್. ಕಾಜು ಬದಲೆ ನಾವಿಲ್ಲಿ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಾಕ್ತೀನಿ. ಇವು ಎಳ್ಳವಲ್ಲ ಅದು ಹಾಕೊಳತ್ತೀನಿ. ಮತ್ತೆ ಇದು ಕೊತ್ಮೀರಿ ಬೀಜ ಬಿ ಇದ್ರಾಗೆ ಹಾಕೋತೀನಿ. ಇದು ಥೋಡೆ ಹಾಕೋಬೇಕು ನೋಡ್ರಿ, ಯಾಕಂದ್ರೆ ಇದು ಹೀಟ್ ಇರ್ತದ. ಮತ್ತೆ ಇವು ಏನ್ ಮಿರ್ಚಿ ಅವ ಅದು ಬಿ ಇದ್ರಾಗೆ ಹಾಕೊಳತ್ತೀನಿ. ಕಡ್ಡಿ ಅವಲ್ಲ ಅದು ಬಿ ಇದ್ರಾಗೆ ಹಾಕೋತೀನಿ. ಲಾಸ್ಟಿಗೆ ಥೋಡೆ ಮೆಣಸು ಆಯ್ತು ಚಂದ ಹುರ್ಕೋಬೇಕು. ಈ ಎಲ್ಲ ಮಿಕ್ಸರ್ ಗ್ರೈಂಡರ್ ಹಾಕೊಂಡು ಪೇಸ್ಟ್ ಮಾಡ್ಕೋತೀನಿ. ಪೂರ ಪೌಡರ್ ಐತಲ್ಲ, ಈಗ ಇದ್ರಾಗ ಥೋಡೆ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಂಬರ್ರಿ. ನೋಡ್ರಿ ಇದು ಪ್ರಾಪರ್ ಪೇಸ್ಟ್ ಆಗ್ಯದ. ಈ ಕಡೆ ಎಣ್ಣೆ ಗರಂ ಆಯ್ತು ಅಂದರು ಎಲ್ಲಕ್ಕಿಂತ ಫಸ್ಟ್ ಒಳಗೆ ಜೀರಾ ಹಾಕೋತೀನಿ. ನೆಕ್ಸ್ಟ್ ಇದೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅತ್ತಲ್ಲ ಅದು ಹಾಕೊಳತ್ತೀನಿ. ನೆಕ್ಸ್ಟ್ ಮಿರ್ಚಿ ಹಾಕೋಬೇಕು. ಇದ್ರ ಒಳಗೆ ನಾನು ಏನು ಮಾಡ್ತೀನಿ ಆನಿಯನ್ಗಳು ಭೀ ಹಾಕೊಳತ್ತೀನಿ. ಆಯ್ತು ಇದ್ರಾಗೆ ಟೊಮೆಟೊ ಹಾಕೊಳತ್ತೀನಿ. ಯಾವಾಗ ಭೀ ನೋಡ್ರಿ ಟಮಾಟೆ ಹಾಕ್ತಿಕ್ಕೆ ಇಮಿಡಿಯೇಟ್ ಒಳಗೆ ಏನು ಮಾಡಬೇಕು ನಾವು ಉಪ್ಪು ಹಾಕೋಬೇಕು. ಆಯ್ತು ಈಗ ಇದ್ರಾಗ ಮಟರ್ ಹಾಕೋಬೇಕು. ನೆಕ್ಸ್ಟ್ ಇದ್ರಾಗ ಥೋಡೆ ಅರಿಶಿಣ ಹಾಕೋತೀನಿ. ಥೋಡೆ ಒಣಗಿನ ಖಾರ ಭೀ ಹಾಕೊಳತ್ತೀನಿ. ಇದು ಹೆಚ್ಚಿಗೆ ಹಾಕೊಳಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಾವು ಆಲ್ರೆಡಿ ಒಳಗೆ ಮಿರ್ಚಿ ಹಾಕಿದ್ದೇವಲ್ಲ ಗ್ರೀನ್ ಚಿಲ್ಲಿ, ಸೊ ಇದು ಕಮ್ಮಿ ಹಾಕೋಬೇಕು. ನೆಕ್ಸ್ಟ್ ಎಲ್ಲಕ್ಕಿಂತ ನಮ್ದು ಮೇನ್ ಇಂಗ್ರೀಡಿಯೆಂಟು ಮೆಂತಿ ಪಲ್ಯ ಹಾಕೋಬೇಕು. ಇದ್ರ ಮೇಲೆ ಒಂದು ಲಿಡ್ ಮುಚ್ತೀನಿ ಒಂದು 2 ಮಿನಿಟ್ಸ್. ನೋಡ್ರಿ ನಮ್ದು ಫೈನಲ್ ಇಂಗ್ರೀಡಿಯೆಂಟು ಇದು ಪೇಸ್ಟ್ ಆ್ಯಡ್ ಮಾಡಮ್ ಒಳಗೆ. ಎಷ್ಟು ಚಂದ ಕಾಣ್ಲತ್ತದ. ಇದ್ರಾಗ ಥೋಡೆ ನೀರು ಹಾಕೊಳತ್ತೀನಿ. ನೀರು ಅಂದ್ರೆ ಏನು ಮೇನ್ ಅದು ಏನು ಪೇಸ್ಟ್ ಇತ್ತಲ್ಲ ಅದ್ರಾಗೆ ಥೋಡೆ ನೀರು ಹಾಕೊಂಡಿನಿ ಅಷ್ಟೇ, ವೇಸ್ಟ್ ಆಗಬಾರ್ದು ಅಂತ ಅಂದಂಗೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ. ತೆಗೆದು ಬಂದ್ ಮಾಡಾಕ್ತೀನಿ. ಈ ಕಡೆ ಇಟ್ಟಾಕ್ತೀನಿ. ನಾ ಈ ಕಡೆ 1-2 ಚಪಾತಿ ಮಾಡ್ಕೋತೀನಿ. ಚಪಾತಿ ಹಿಟ್ಟನ್ನ ಆಲ್ರೆಡಿ ನಾದ್ಕೊಂಡು ಇಟ್ಕೊಂಡಿದ್ದೆ. ಪಲ್ಯ ಭೀ ಆಯ್ತಾ ಇರ್ತಾವ. ಚಪಾತಿ ಹಿಟ್ಟು ಆಲ್ರೆಡಿ ನಾದ್ಕೊಂಡಿನಿ. ಈ ಕಡೆ ಥೋಡೆ ರೈಸ್ ಭೀ ಇಟ್ಕೋತೀನಿ. ಆಯ್ತು ನಮ್ಮ ಚಪಾತಿ ಭೀ ಆಯಿತು. ಈ ಕಡೆ ರೈಸ್ ಭೀ ಆಗ್ಲತ್ತದ. ಆಲ್ಮೋಸ್ಟ್ ನಮ್ದು ಎಲ್ಲ ಲಂಚ್ ಆಯಿತು. ಆಯ್ತು ನಮ್ಮ ಚಪಾತಿ ರೆಡಿ. ನೋಡ್ರಿ ಎಲ್ಲ ಹಚ್ಕೊಂಬರಿ ಇಟ್ಕೋತೀನಿ. ಮತ್ತು ಗರಂ ಗರಂ ಅನ್ನ. ಗರಂ ಗರಂ ಅನ್ನ ಮೇಲೆ ಮನೆಗೆ ಮಾಡಿದ ತುಪ್ಪ. ಬಾಸ್ ಊಟ ರೆಡಿ. ಥ್ಯಾಂಕ್ ಯು ಬಾಸ್.